ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಾಸನಿಂದ ಮೈಸೂರಿಗೆ ಬಂದಿದ್ದೀವಿ ಅರಮನೆ ನೋಡೋಕ್ಕೆ. ನೀವು ನೋಡ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂತ ಅರಮನೆ ನೋಡಿ. ಇಲ್ಲಿ ಮೇಲ್ಗಡೆ ಅರಮನೆ ಎಷ್ಟು ಚೆನ್ನಾಗಿದೆ, ಕಲರ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅರಮನೆ ಒಳಗೆ 2 ಆನೆಗಳು ಇದ್ದೇ ಇರ್ತವೆ. ನೀವು ನೋಡ್ಬೋದು ಹಳೇದು ಅರಮನೆ ಇತ್ತಲ್ಲ, ಡೆಮೋ ಇಟ್ಟಿದ್ದಾರೆ. ಇದರೊಳಗೆ ಸೂಚನಾ ಫಲಕಗಳು ಇದೆ, ನೋಡ್ಬೋದು ನೀವು. ಅರಮನೆ ಒಳಗಡೆ ನೋಡಿ ದೇವ್ರದ್ದೆಲ್ಲ ಇಟ್ಟಿದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅರಮನೆ ಒಳಗಡೆ. ಹಿಂದೆ ದಸರಾ ಹೇಗೆ ನಡೀತಾ ಇತ್ತು ಅಂತ ತೋರಿಸಿದ್ದಾರೆ. ನೀವು ನೋಡ್ಬೋದು ಅರಮನೆ ಒಳಗಡೆ ಯಾವ ಥರ ಅದ್ಭುತವಾಗಿ ಕಾಣ್ತಾ ಇದೆ ಅಂತ. ಮೇಲ್ಗಡೆ ಎಲ್ಲ ಗ್ಲಾಸ್ ಇದೆ, ಗ್ಲಾಸ್ ಒಳಗೆ ಎಲ್ಲ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ. ಒಂದೊಂದು ಕಂಬನೂ ಸೂಪರಾಗಿದೆ. ನೀವು ಪೈಂಟ್ ನೋಡ್ಬೋದು, ಹಿಂದೆ ಕಾಲದಲ್ಲಿ ದಸರಾ ಯಾವ ಥರ ನಡೀತಾ ಇತ್ತು ಅಂತ ಪೈಂಟಿಂಗಲ್ಲಿ ಮಾಡಿ ತೋರಿಸಿದ್ದಾರೆ. ಹಿಂದೆ ದಸರಾ ಹೇಗೆ ನಡೀತಾ ಇತ್ತು ಅಂತ ಪೈಂಟಿಂಗಲ್ಲಿ ತೋರಿಸಿದ್ದಾರೆ ನೋಡಿ. ರಾಣಿ ಫೋಟೋಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಹಿಂದೆ ರಾಜರುಗಳು ಯಾವ ಥರ ಇದ್ದರು ಅಂತ ಫೋಟೋಗಳಲ್ಲಿ ಚಿತ್ರ ಬಿಡಿಸಿ ಮಾಡಿದ್ದಾರೆ ನೋಡಿ. ರಾಣಿಗಳದ್ದು ಎಲ್ಲ ಚಿತ್ರ ಬಿಡಿಸಿದ್ದಾರೆ. ರಾಣಿಯವರು, ಇವರು ರಾಜ ಕೃಷ್ಣರಾಜ ಒಡೆಯರ್ ಅವರು. ಅವ್ರ ಮಕ್ಕಳು ರಾಣಿ, ಬ್ರಿಟಿಷ್ ರಾಜ ರಾಣಿಯವರು. ಹಿಂದೆ ರಾಜರುಗಳಿಗೆ ಗಂಧದಿಂದ ಮಾಡಿರೋ ಪೆಟ್ಟಿಗೆಯನ್ನು ಕೊಡ್ತಾಯಿದ್ದು. ಎಷ್ಟು ಕಾಸ್ಟ್ಲಿ ಇದಿರ್ಬೋದು ನೀವೇ ಗೆಸ್ ಮಾಡಿ. ತುಂಬ ಬೆಲೆ ಬಾಳುವ ವಸ್ತುಗಳು ಇಲ್ಲಿದ್ದಾವೆ, ನೀವು ನೋಡ್ಬೋದು. ನೋಡಿ ಹಿಂದೆ ಸೈನಿಕರು ಯಾವ ಥರ ಇದ್ದರು ಅಂತ ಪೈಂಟಿಂಗಲ್ಲಿ ಬರೆದಿದ್ದಾರೆ ನೋಡಿ. ಅರಮನೆ ಒಳಗೆ ಕುದುರೆಗಳೆಲ್ಲ ಇದೆ, ಹೆಂಗೆ ಇದ್ದರು ಅಂತ ತೋರಿಸಿದ್ದಾರೆ. ಹಿಂದೆ ಚೆನ್ನಾಗಿ ಕಾಣ್ತಾ ಇತ್ತೇನೋ ದಸರಾ. ಇವಾಗ ಒಂಚೂರು ಗೌರ್ಮೆಂಟಿಂದ ಆಗಿ ಎಲ್ಲ ಕಮ್ಮಿ ಆಗಿದೆ ಅನ್ನೋ ಕಾಣುತ್ತೆ. ಅರಮನೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನೀವು ಏನಾರು ಮೈಸೂರಿಗೆ ಬಂದಾಗ ಅರಮನೆಯನ್ನು ವೀಕ್ಷಣೆ ಮಾಡಿ ಹೋಗಿ. ಆನೆ ನೋಡಿ, ಹಿಂದೆ ಅರಮನೆ ಒಳಗೆ ಈ ಥರ ದಸರಾ ನಡೀತಾ ಇತ್ತು. ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿ ಒಳಗಡೆ ಕುಸ್ತಿ ಆಡ್ತಾಯಿದ್ರು. ಮೇಲ್ಗಡೆ ಎಲ್ಲ ರಾಣಿಯರು ರಾಜರು ಕೂತ್ಕೊಂಡು ನೋಡ್ತಾ ಇದ್ರು. ಹಿಂದೆಯಿಂದ ಬಂದಿರುವ ಆಗಿನ ಕಾಲದಲ್ಲೇ ಲಿಫ್ಟ್ ಎಲ್ಲ ಇತ್ತು. ರಾಣಿಯರು ಬಳಸ್ತಾ ಇದ್ದ ಕನ್ನಡಿ ಇದು. ರಾಜಗಳು ಕೂತ್ಕೊತಿರೋ ಚೇರ್ಗಳು ಇವು ದಂತ. ಇದು ರಾಜರುಗಳ ಆಸ್ಥಾನ. ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಮರದಲ್ಲಿ ಅಂತ ನೀವು ನೋಡ್ಬೋದು ನೋಡಿ. ಒಂದೊಂದು ಬಾಕ್ಲೂ ಅದ್ಭುತವಾಗಿ ಕಾಣ್ತಾ ಇತ್ತು. ಮೇಲ್ಗಡೆ ನೋಡಿ ಎಷ್ಟು ಸುಂದರವಾಗಿ ಚಿತ್ರ ಬಿಡಿಸಿದ್ದಾರೆ ಅಂದರೆ ಅದ್ಭುತವಾಗಿತ್ತು. ಒಂದೊಂದು ಬಾಕ್ಲು ಒಂದೊಂದು ವಿಶೇಷವಾಗಿತ್ತು, ತುಂಬ ಚೆನ್ನಾಗಿತ್ತು. ಪೈಂಟಿಂಗ್ ಮಾತ್ರ ಅದ್ಭುತವಾಗಿತ್ತೆ ನೋಡಿ. ಒಂದೊಂದು ಪೈಂಟು ನಮ್ಮನ್ನೇ ನೋಡ್ತಾ ಇತ್ತು ಅನ್ನಂಗಿತ್ತು. ನಾವು ಆ ಕಡೆ ಮೂಲೆ ಹೋದರೆ ನಮ್ಮನ್ನೇ ನೋಡ್ತಾ ಇದ್ರು ಅನ್ನೋ ಕಾಣ್ತಾ ಇತ್ತು. ಅಷ್ಟು ಅದ್ಭುತವಾಗಿ ಪೈಂಟ್ ಮಾಡಿದ್ದಾರೆ. ಹಿಂದೆ ಮೈಸೂರು ರಾಜರ ಲಾಂಛನವಾಗಿತ್ತು ಇದು. ನಿಜವಾದ ಆನೆ ತಲೆ ಇದು. ಹಿಂದೆ ರಾಜರುಗಳು ಬೇಟೆಯಾಡಿರುವ ಆನೆ ಇದು. ನೋಡ್ಬೋದು ಅದ್ಭುತವಾಗಿದೆ. ಹಿಂದೆ ಇದೇ ಜಾಗಕ್ಕೆ ಬಂದಿದೆ ಅರಮನೆಗೆ. ಎಲ್ಲ ವಸ್ತುಗಳು ಇದ್ದು, ಆದರೆ ವೀಡಿಯೋ ತೆಗಿಬಾರ್ದಿತ್ತು. ಆದರೆ ಈ ಸತಿ ಎಲ್ಲ ವೀಡಿಯೋ ತೆಗಿಬೋದು. ಆದರೆ ಏನು ವಸ್ತುಗಳು ಇಲ್ಲ ಇದ್ರೊಳಗೆ, ಸ್ವಲ್ಪ ಮಾತ್ರ ಇದೆ. ಅರಮನೆ ಒಳಗೆ ಅಂಬಾರಿನೇ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಹೋದ ಸತಿ ಬಂದಾಗೆಲ್ಲ ಅರಮನೆ ಒಳಗೆಲ್ಲ ಅಂಬಾರಿ ಎಲ್ಲ ನೋಡ್ಕೊ ಹೋಗಿದ್ದು. ಈ ಸತಿ ಅಂಬಾರಿನೂ ಇಲ್ಲ.
ನೋಡ್ಬೋದು ನೀವು ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತ. ರಾಜರದು ನೋಡಿ ತುಂಬ ಚೆನ್ನಾಗಿದೆ ನೋಡಿ. ಇದು ಆಸ್ಥಾನ ಒಳಗಡೆ, ರಾಜರು ಆಸ್ಥಾನ ಒಳಗಡೆ. ಇಲ್ಲೇ ಎಲ್ಲರೂ ಆಸ್ಥಾನದಲ್ಲಿ ಕೂತ್ಕೊಂಡು ರಾಜರು ಮೀಟಿಂಗ್ ಮಾಡ್ತಾಯಿದ್ರು. ಇದೇ ಜಾಗ ನೋಡಿ. ಮೇಲ್ಗಡೆ ಏನಾರ ಪ್ರೋಗ್ರಾಮ್ ಇದ್ದರೆ ಬೇರೆ ಬಂದವರು ಅಲ್ಲಿ ಕೂತ್ಕೊಂಡು ಇದು ಮಾಡ್ತಾಯಿದ್ರು. ಮೇಲ್ಗಡೆ ಚಾವಣಿಲಿ ಯಾವ ಥರ ಡಿಸೈನ್ಗಳು ಮಾಡಿದ್ದಾರೆ ಅಂದರೆ ಅದ್ಭುತವಾಗಿತ್ತು ನೋಡಿ. ಮೇಲ್ಗಡೆ ಎಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲ ರಾಣಿಯರು ಕೂತ್ಕೊತಾ ಇದ್ರು ನೋಡಿ. ಅಲ್ಲಿವರೆಗೂ ಐತೆ, ಫುಲ್ ಐತೆ. ಮೇಲ್ಗಡೆ ನೋಡಿ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ನೋಡಿ. ಹೊರಗಡೆ ಏನಾರ ಫಂಕ್ಷನ್ ಆಯಿತು ಅಂದರೆ ಇಲ್ಲಿ ಕೂತ್ಕೊಂಡ್ರು ರಾಜರುಗಳು ಹೊರಗಡೆ ನೋಡ್ತಾಯಿದ್ರು. ಇಲ್ಲಿ ಬೇರೆ ಕಡೆಯವರು ಬಂದು ಇಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು. ದೇವ್ರುಗಳೆಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಬೀಟೆ ಮರದಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಲಿಫ್ಟು ಈ ಜಾಗ, ಲಿಫ್ಟ್ ಹೋಗೋ ಜಾಗ ಇದು. ಈ ಹಿಂದೂ ಕಾಲದಲ್ಲಿ ಲಿಫ್ಟ್ ಇತ್ತು ನೋಡಿ. ಮೆಟ್ಲುಗಳು ಯಾವ ಥರ ಇದ್ದಾವೆ. ನಾನು ಇಳಿತಾ ಇದ್ದೀನಿ ಕೆಳಗೆ. ಒಂದೊಂದು ಡಿಸೈನು ಒಂದೊಂದು ಅದ್ಭುತ. ಇದು ರಾಜಗಳ ದರ್ಬಾರು. ಇದು ಎಲ್ಲ ಚಿನ್ನದಲ್ಲೇ ಲೇಪನ ಮಾಡಿದ್ದಾರೆ. ಹೆಂಗಿದೆ ನೋಡಿ. ಇದು ಮಾತ್ರ ಅದ್ಭುತವಾಗಿತ್ತು. ಅರಮನೆ ಒಳಗೆ ಇದೇ ಇಷ್ಟ ಆಗಿದ್ದು. ಆನೆಗಳಿಗೆ ದಸರಾ ಆದರೆ ಇದೇ ತೊಡಿಸೋದು ಆನೆಗಳಿಗೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗುತ್ತಾ ಇರಿ. ನಮಸ್ಕಾರ.